ನಮಸ್ಕಾರ, ಇದು ಸ್ವರ್ಣ ನ್ಯೂಸ್. ನಾನು ಅನಿಲ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ಶ್ರೀರಂಗಪಟ್ಟಣದಲ್ಲಿ ರಾಕಿಂಗ್ ಸ್ಟಾರ್ ಎಸ್ ಹವಾ, ಸುಡು ಬಿಸಿಲಿನಲ್ಲೂ ಬಿರುಸಿನ ಪ್ರಚಾರ, ಶಿವರಾಮೇಗೌಡರ ವಿರುದ್ಧ ಆಕ್ರೋಶ. ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ಮನವಿ, ವೈಯಕ್ತಿಕ ಟೀಕೆ ಮಾಡದಿರಲು ಜೆಡಿಎಸ್ ಕಳಕಳಿ, ಡಿ ರಮೇಶ್ ಹೇಳಿಕೆ. ಚುನಾವಣಾಧಿಕಾರಿಗಳಿಂದ ಮುಖ್ಯಮಂತ್ರಿ ವಾಹನ ಪರಿಶೀಲನೆ, ಹಿರಿಸಾವೆ ಚೆಕ್ ಪೋಸ್ಟ್ನಲ್ಲಿ ಘಟನೆ, ಮೌನಕ್ಕೆ ಶರಣಾದ ಕುಮಾರಸ್ವಾಮಿ. ಮತದಾರರಲ್ಲಿ ಜನಜಾಗೃತಿಗೆ ಯತ್ನ, ಭಿತ್ತಿಪತ್ರದ ಮೂಲಕ ಸಂದೇಶ, ತಪ್ಪದೆ ಮತದಾನ ಮಾಡಲು ಅಭಿಯಾನ. ಖ್ಯಾತ ಚಿತ್ರನಟ ಎಸ್ ರವರು ಶ್ರೀರಂಗಪಟ್ಟಣದ ವ್ಯಾಪ್ತಿಯಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ರವರ ಪರವಾಗಿ ಸುಡು ಬಿಸಿಲಿನಲ್ಲಿ ಬಿರುಸಿನ ಪ್ರಚಾರ ನಡೆಸಿದರಲ್ಲದೆ ಸಂಸದ ಶಿವರಾಮೇಗೌಡರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇಲ್ಲಿನ ರಂಗನಾಥ ಸ್ವಾಮಿ ದೇವಾಲಯದ ಬಳಿ ಅಂಬರೀಶ್ ರವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ತೆರೆದ ವಾಹನದಲ್ಲಿ ಮತಯಾಚಿಸಿದರು. ಅಂಬರೀಶ್ ಅಣ್ಣ ಬದುಕಿದ್ದಾಗ ತೆಪ್ಪಗಿದ್ದವರು ಈಗ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ. ಸುಮಲತಾರವರು ಮಂಡ್ಯದ ಸೊಸೆಯಾಗಿದ್ದಾರೆ, ಅವರ ಜಾತಿ ವಿಷಯವನ್ನ ಮಾತನಾಡಬಾರದು ಎಂದ ಅವರು ಕ್ರಮ ಸಂಖ್ಯೆ 20ಕ್ಕೆ ಮತ ನೀಡುವಂತೆ ಕೋರಿದರು. ಒಂದು ಮನೆಗೆ ನೀವು ಸ್ವಂತ ಅಲ್ಲ ಅಂದ್ರೆ ಅವ್ರ ಮನ್ಸಿಗೆ ಯಾವ ಫೀಲಿಂಗ್ ಆಗುತ್ತೆ ಅಂತ ಅಂತದ್ರಲ್ಲಿ ಅಂಬರೀಶ್ ಅಣ್ಣನ ಹೆಂಡತಿಗೆ, ಅದು ಅಂಬರೀಶ್ ಅಣ್ಣ ಇದ್ದಾಗ ಯಾರು ಮಾತಾಡ್ದಿರೋರು ಇವತ್ತಿಲ್ದಿರ್ಬೇಕಾದ್ರೆ ಮಾತಾಡ್ತಾ ಇದಾರಲ್ಲ, ಒಳ್ಳೆ ಉತ್ತರ ಕೊಡೋ ಅವಕಾಶ ಇದೆ ನಿಮಗೆ 18ನೇ ತಾರೀಕು ಗೆಲ್ಲಿಸಿ. ಯಾಕಂದ್ರೆ ಒಂದ್ ಅರ್ಥ ಮಾಡ್ಕೋಬೇಕು ಎಲ್ರು, ಈ MP ಎಲೆಕ್ಷನ್ ಅನ್ನೋದೇನಿದೆ, MP ಕೆಲಸ ಏನಿದೆ, ನಿಮ್ಗಳ ಸಮಸ್ಯೆನ ತಗೊಂಡೋಗಿ ಅಲ್ಲಿ ತನಿಯಾಗಿ ಚರ್ಚೆ ಮಾಡಿ, ಇಲ್ಲಿ ಏನೇನು ಅಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳಿರುತ್ತೆ ಅಥವಾ ಇಲ್ಲಿ ಸಮಸ್ಯೆ ಇದೆಲ್ಲ ಚರ್ಚೆ ಮಾಡಿ ನಿಮ್ಗೆ ತಲುಪಿಸೋದು ಕೆಲಸ. ಇಲ್ಲಾಗೋ ಬೇರೆ ಡೆವಲಪ್ಮೆಂಟ್ ಕಾರ್ಯಕ್ಕೂ ಅದಕ್ಕೂ ಯಾವುದೇ ಒಂದು ಸಂಬಂಧ ಇಲ್ಲ. ಈ ಒಂದು ಅವಕಾಶ ಅವರು ಕೊಟ್ಟು ಬೆಳೆಸ್ಬೇಕು. ಯಾಕಂದ್ರೆ ಇಲ್ಲಿ ನಾಯಕರ ಕೊರತೆ ಇಲ್ಲ, ಮಂಡ್ಯಲ್ಲಿ ಸಾಕಷ್ಟು. ಈ ಸಂದರ್ಭದಲ್ಲಿ KS ನಂಜುಂಡೇಗೌಡ, ನಿಂಗರಾಜು, ದಿನೇಶ್ ಹಾಜರಿದ್ದರು. ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಚುನಾವಣೆ ಎದುರಿಸಿ ಮೈತ್ರಿಕೂಟದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಗೆಲ್ಲಿಸಬೇಕೆಂದು ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದ CD ಗಂಗಾಧರ್ ಅವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಲೋಕಸಭಾ ಕ್ಷೇತ್ರದ ಮತದಾರರು ಹೆಚ್ಚಿನ ಮತಗಳ ಅಂತರದಿಂದ ಮೈತ್ರಿಕೂಟದ ಅಭ್ಯರ್ಥಿಗೆ ಗೆಲುವು ತಂದುಕೊಡುವಂತೆ ತಿಳಿಸಿದರು. ಈಗಾಗಲೇ ಚುನಾವಣೆಯ ಕಾವು ರಾಷ್ಟ್ರಾದ್ಯಂತ, ರಾಜ್ಯಾದ್ಯಂತ, ಜಿಲ್ಲಾದ್ಯಂತ ದಿನೇ ದಿನೇ ಪ್ರಕಾರಗೊಳ್ತಾ ಇದೆ. ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಎರಡೂ ಪಕ್ಷಗಳು ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಇತರ ಎಲ್ಲ ನಮ್ಮ ಕ್ಷೇತ್ರಗಳಲ್ಲಿ ಒಗ್ಗಟ್ಟಿನಿಂದ ಒಮ್ಮತದಿಂದ ಮೈತ್ರಿ ಧರ್ಮವನ್ನು ಪಾಲನೆ ಮಾಡೋದ್ರ ಮೂಲಕ ನಮ್ಮ ಮೈತ್ರಿ ಪಕ್ಷದ ಅಭ್ಯರ್ಥಿಯಾದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಲಿಕ್ಕೆ ಟೊಂಕ ಕಟ್ಟಿ ನಿಂತಿದ್ದೇವೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳಿಗೆ, ಮತದಾರ ಬಂಧುಗಳಿಗೆ ಸಮ್ಮಿಶ್ರ ಸರ್ಕಾರದ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ತಾವೆಲ್ಲರೂ ಕೂಡ ನಮ್ಮ ಎರಡೂ ಪಕ್ಷಗಳೆಲ್ಲ ಮತಬಾಂಧವರು, ಕಾರ್ಯಕರ್ತರು, ಮುಖಂಡರು, ನಾಯಕರುಗಳು ಒಗ್ಗಟ್ಟಿನಿಂದ ಒಮ್ಮತದಿಂದ ಚುನಾವಣೆ ಮಾಡೋದ್ರ ಮೂಲಕ ಅವರ ಗೆಲುವಿಗೆ ಸಹಕಾರಿಯಾಗಬೇಕು. ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಡಿ ರಮೇಶ್ ಮಾತನಾಡಿ, ನಮ್ಮ ಪಕ್ಷದ ಯಾವುದೇ ಜನಪ್ರತಿನಿಧಿಗಳು ವೈಯಕ್ತಿಕ ತೇಜೋವಧೆ ಮಾಡಬಾರದು ಎಂದು ಎಲ್ಲ ನಾಯಕರಿಗೂ ಆದೇಶ ನೀಡಲಾಗಿದೆ ಎಂದರು. ನಮ್ಮ ಪಕ್ಷದ ವತಿಯಿಂದ ಯಾವುದೇ ನಾಯಕರುಗಳು ಯಾವುದೇ ಅಭ್ಯರ್ಥಿಗಳ ಪರವಾಗಿ ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದು, ಟೀಕೆ ಮಾಡ್ತಕ್ಕಂಥದ್ದನ್ನ ನಿಲ್ಲಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಇವತ್ತು ನೇರವಾಗಿ ಕೊಟ್ಟಿದ್ದಾರೆ. ಇನ್ನು ಮುಂದೆ ಅಂಥ ಘಟನೆಗಳು ಮರುಕಳಿಸಿದ ರೀತಿಯಲ್ಲಿ ನೋಡ್ಕೋಬೇಕು ಅಂತೇಳಿ ನಮ್ಮಗಳಿಗೂ ಜಿಲ್ಲಾ ಮಟ್ಟದಲ್ಲಿ ನೀವು ಸೂಚ್ಯವಾಗಿ ಅದನ್ನು ಗಮನಿಸಿ ನಮಗೆ ಮಾಹಿತಿ ಕೊಡಬೇಕು ಅಂತ ನಮಗೂ ಡೈರೆಕ್ಷನ್ಸ್ ಇವತ್ತು ಬೆಳಿಗ್ಗೆ ಬಂದಿದೆ. ಆ ನಿಟ್ಟಿನಲ್ಲಿ ನಾವು ಎಲ್ಲ ನಾಯಕರುಗಳಿಗೂ ಈ ವಿಚಾರವನ್ನು ತಿಳಿಸಿದ್ದೀವಿ. ಅವರು ಕೊಟ್ಟ ಹೇಳಿಕೆಗಳಿಗೆ ಪ್ರತಿ ಹೇಳಿಕೆಗಳನ್ನು ಕೊಡುವುದನ್ನು ಬಿಟ್ಟರೆ ವೈಯಕ್ತಿಕವಾಗಿ ಅವರ ವೈಯಕ್ತಿಕ ಬದುಕಿನ ಬಗ್ಗೆ, ವೈಯಕ್ತಿಕ ವಿಚಾರಗಳ ಬಗ್ಗೆ ಯಾರೂ ಪ್ರಶ್ನೆ ಮಾಡಬಾರ್ದು. ನಮ್ಮ ಅಭಿವೃದ್ಧಿ ವಿಚಾರಗಳೇನಿದೆ, ಜಿಲ್ಲೆಗೆ ನಾವೇನು ಅಭಿವೃದ್ಧಿ ಮಾಡಿದ್ದೀವಿ, ಮುಂದೆ ಮಾಡಬೇಕು ಅಂತ ಇದ್ದೀವಿ, ಆ ವಿಚಾರಗಳನ್ನು ಜನಕ್ಕೆ ಮಂದಟ್ಟು ಮಾಡಿಕೊಟ್ರೆ ಸಾಕು. ಗೋಷ್ಠಿಯಲ್ಲಿ ಸಿದ್ದರಾಮೇಗೌಡ, ರುದ್ರಪ್ಪ, ಅಶೋಕ್, ಶಶಿಧರ್ ಉಪಸ್ಥಿತರಿದ್ದರು. ಚುನಾವಣೆಯ ನಿಮಿತ್ತ ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿದ್ದ ಕಾರನ್ನು
ಚುನಾವಣಾ ಅಧಿಕಾರಿಗಳು ತಡೆದು ಪರಿಶೀಲಿಸಿದ ಘಟನೆ ಹಾಸನದ ಸಮೀಪದ ಹಿರಿಸಾವೆ ಚೆಕ್ಪೋಸ್ಟ್ನಲ್ಲಿ ನಡೆದಿದೆ. ಚುನಾವಣೆ ಪ್ರಚಾರ ನಿಮಿತ್ತ ಮುಖ್ಯಮಂತ್ರಿ ಕುಮಾರಸ್ವಾಮಿರವರು ಚನ್ನರಾಯಪಟ್ಟಣಕ್ಕೆ ತೆರಳುತ್ತಿದ್ದ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಹಿರಿಸಾವೆ ಚೆಕ್ಪೋಸ್ಟ್ನಲ್ಲಿ ಚುನಾವಣಾಧಿಕಾರಿಗಳು ಕಾರನ್ನು ತಡೆದು ಪರಿಶೀಲಿಸಿದರು. ತಪಾಸಣೆ ವೇಳೆ ಸಹಕಾರ ನೀಡಿದ ಕುಮಾರಸ್ವಾಮಿ ನಂತರ ಪ್ರಯಾಣವನ್ನು ಮುಂದುವರಿಸಿದರು. ಲೋಕಸಭಾ ಚುನಾವಣೆಯಲ್ಲಿ ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀಯಾಡಲು ಪಕ್ಷೇತರ ಅಭ್ಯರ್ಥಿ ಸುಮಲತಾರವರನ್ನು ಬೆಂಬಲಿಸುವುದಾಗಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದ ಗುರುಪ್ರಸಾದ್ ಕೆರಗೋಡುರವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ಕ್ಷೇತ್ರಕ್ಕೆ ದೇವೇಗೌಡರು ಸ್ಪರ್ಧೆ ಮಾಡಿದ್ದರೆ ಸಮಸ್ಯೆ ಬರುತ್ತಿರಲಿಲ್ಲ. ಆದರೆ ಕುಟುಂಬ ರಾಜಕಾರಣವನ್ನ ನಾವು ಖಂಡಿಸುತ್ತೇವೆ. ಮೂರನೇ ತಲೆಮಾರಿನವರೆಗೂ ಸಹ ಅವಕಾಶ ನೀಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಾವು ಸುಮಲತಾ ಅವರಿಗೆ ಬೆಂಬಲ ನೀಡಿದ್ದೇವೆ ಎಂದರು. ಇವತ್ತು ರಾಮನಗರ ಚನ್ನಪಟ್ಟಣ ಇರ್ಬೋದು, ಅಲ್ಲಿಂದ ಬಂದರೆ ತುಮಕೂರು ಇರ್ಬೋದು, ಚಿಕ್ಕಬಳ್ಳಾಪುರ ಇರ್ಬೋದು, ಹಾಗೆ ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ, ಈ ಥರದ ಈ ಒಂದು ರಾಜಕೀಯ ಒಂದು ಎಂಕ್ರೋಚ್ಮೆಂಟನ್ನು, ರಾಜಕೀಯ ಒತ್ತುವರಿಯನ್ನು ಈ ದೇವೇಗೌಡ ಮತ್ತು ದೇವೇಗೌಡರ ಕುಟುಂಬದವರು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ವಿಷಾದಕರ ಸಂಗತಿ ಮತ್ತು ಅದು ಖಂಡನಾರ್ಹ ಕೂಡ. ನಾನು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಒಂದು ವೇಳೆ ದೇವೇಗೌಡರೇ ಬಂದು ಈ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ನಿಲ್ಲೋದಾದರೆ ನಮ್ಮ ಯಾರದು ಅಭ್ಯಂತರ ಇರಲಿಲ್ಲ. ಬಹುಶಃ ಈ ಥರದ ಒಂದು ಪ್ರತಿರೋಧ ಕೂಡ ಕಾಣ್ತಾ ಇರಲಿಲ್ಲ. ಬಹುಶಃ ಕರ್ನಾಟಕದ ರಾಜಕಾರಣದ ಮೊದಲನೇ ಬಾರಿಗೆ, ಅದರಲ್ಲೂ ಮಂಡ್ಯ ಜಿಲ್ಲೆಯಿಂದ ಈ ಥರದ ಒಂದು ಕುಟುಂಬದ ರಾಜಕಾರಣದ ವಿರುದ್ಧವಾದಂಥ ಒಂದು ಅಲೆ ಏನು ಎದ್ದಿದೆ, ಇದು ಬಹುಶಃ ಬೇರೆಯವರೇ ನಿಂತಿದ್ರೆ, ಕುಮಾರಸ್ವಾಮಿಯವರು ಇರ್ಬೋದು, ದೇವೇಗೌಡರು ನಿಂತಿದ್ರೆ ಈ ಥರದ ಒಂದು ವಾತಾವರಣ ಕಂಡು ಬರ್ತಿರಲಿಲ್ಲ. ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ನಿಂತಿದ್ದಾರೆ, ಆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರತಕ್ಕಂಥದ್ದನ್ನು ನಾವು ಸಂಪೂರ್ಣ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೀವಿ. ಗೋಷ್ಠಿಯಲ್ಲಿ ದೇವರಾಜು, ಪ್ರಸನ್ನ, ಶಿವಲಿಂಗಯ್ಯ, ಹುಲಿಕೆರೆ ಮಹದೇವು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿರುವ ಬೆನ್ನಲ್ಲೇ ಮತದಾರರಲ್ಲಿ ಜಾಗೃತಿ ಮೂಡಿಸಲು ಮುಖ್ಯ ಚುನಾವಣಾ ಅಧಿಕಾರಿಗಳ ಕಚೇರಿ ಹಾಗೂ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವತಿಯಿಂದ ವಾರ್ತಾ ಇಲಾಖೆಯ ಆವರಣದಲ್ಲಿ ಮತದಾನ ಜಾಗೃತಿ ಅಭಿಯಾನ ಆಯೋಜಿಸಲಾಗಿದೆ. ವಾರ್ತಾ ಇಲಾಖೆ ಆವರಣದಲ್ಲಿ ಮತದಾರರನ್ನು ಜಾಗೃತಿಗೊಳಿಸುವ ಕಿರುಚಿತ್ರಗಳು ಹಾಗೂ ಭಿತ್ತಿ ಚಿತ್ರಗಳ ಮೂಲಕ ಮತದಾರರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಏಪ್ರಿಲ್ 18ರಂದು ಬೆಳಿಗ್ಗೆ 7ರಿಂದ ಸಂಜೆ 6 ಗಂಟೆಯವರೆಗೆ ಮತದಾನ ನಡೆಯಲಿದ್ದು, ತಪ್ಪದೆ ಪ್ರತಿಯೊಬ್ಬರೂ ಮತದಾನ ಮಾಡುವಂತೆ ಅರಿವು ಮೂಡಿಸಲಾಗುತ್ತಿದೆ. ಚುನಾವಣಾ ಸಂದರ್ಭದಲ್ಲಿ ಸಾಲು ರಜೆ ಇರುವುದರಿಂದ ಯಾರೊಬ್ಬರೂ ಮತದಾನದಿಂದ ದೂರ ಉಳಿಯಬಾರದು. ದೇಶದ ಒಳಿತಿಗಾಗಿ ಕಡ್ಡಾಯವಾಗಿ ಮತದಾನ ಮಾಡುವಂತೆ ವಾರ್ತಾಧಿಕಾರಿಗಳಾದ ಹರೀಶ್ ರವರು ಮನವಿ ಮಾಡಿದರು. ಭಾರತ ಚುನಾವಣಾ ಆಯೋಗ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಸಹಯೋಗದಲ್ಲಿ ಏಪ್ರಿಲ್ 2ರಿಂದ ವಾರ್ತಾ ಇಲಾಖೆಯಲ್ಲಿ ಛಾಯಾಚಿತ್ರ ಪ್ರದರ್ಶನವನ್ನು, ಅಂದರೆ ಮತದಾರರ ಜಾಗೃತಿಗೋಸ್ಕರ ನಾವು ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಿದ್ವಿ. ಏಪ್ರಿಲ್ 2ರಿಂದ 4ರವರೆಗೆ ಈ ಛಾಯಾಚಿತ್ರ ಪ್ರದರ್ಶನ ಲಭ್ಯವಿರುತ್ತದೆ. ಸಾರ್ವಜನಿಕರು ಪ್ರತಿಯೊಬ್ಬರು ಬಂದು ಮತದಾನ ಕಡ್ಡಾಯವಾಗಿ ಮಾಡಬೇಕು ಎಂಬುದನ್ನು ತಿಳ್ಕೊಂಡು ಈ ಛಾಯಾಚಿತ್ರ ಪ್ರದರ್ಶನದ ಸದುಪಯೋಗ ಮಾಡ್ಕೋಬೇಕಾಗಿ ನಾವು ಕೇಳ್ಕೊಳ್ತೀವಿ.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮತದಾರರು ತಪ್ಪದೇ ಮತದಾನ ಮಾಡುವಂತೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಮಳವಳ್ಳಿ ತಾಲೂಕಿನಲ್ಲಿ ವಿಕಲಚೇತನರು ಜಾಥಾ ನಡೆಸಿದರು. ಚುನಾವಣಾ ಆಯೋಗದ ಸ್ವಿಪ್ ಸಮಿತಿ, ತಾಲೂಕು ಆಡಳಿತ, ಜಿಲ್ಲಾ ವಿಕಲಚೇತನರ ಸಬಲೀಕರಣ ಇಲಾಖೆ ಹಾಗೂ ತಾಲೂಕಿನ ವಿಕಲಚೇತನರ ಸಹಯೋಗದಲ್ಲಿ ಜಾಥಾ ನಡೆಯಿತು. ಇದಕ್ಕೂ ಮೊದಲು ಪಟ್ಟಣದ ಸ್ತ್ರೀಶಕ್ತಿ ಭವನದಲ್ಲಿ ನಡೆದ ಸಭೆಯಲ್ಲಿ ಇತ್ತೀಚೆಗೆ ನಿಧನರಾದ ವಿಕಲಚೇತನರ ಪುನರ್ವಸತಿ ಯೋಜನೆಯ ಕಾರ್ಯಕರ್ತ ಎಂ ಬಸವರಾಜ್ ಉರುಫ್ ಮಹೇಶ್ ಗೌಡ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ನಂತರ ಉಪತಹಸೀಲ್ದಾರ್ ಉಮೇಶ್ ಅವರು ನೆರೆದಿದ್ದ ವಿಕಲಚೇತನರಿಗೆ ನೈತಿಕ ಮತದಾನದ ಪ್ರಮಾಣ ವಚನ ಬೋಧಿಸಿದರಲ್ಲದೆ ವಿಕಲಚೇತನರ ಮತದಾನ ಜಾಗೃತಿ ಜಾಥಾಕ್ಕೆ ಚಾಲನೆ ನೀಡಿದರು. ದೃಢ ವಿಶ್ವಾಸವುಳ್ಳ ಭಾರತ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತವಾದ ಚುನಾವಣೆಗಳ ಘನತೆಗಳನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ಏಪ್ರಿಲ್ 18ರಂದು ನಡೆಯಲಿರುವ ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಕಾನೂನು ಘಟಕವು ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು ಬೆಂಬಲಿಸಲಿದೆ ಎಂದು ಕಾನೂನು ಘಟಕದ ರಾಜ್ಯಾಧ್ಯಕ್ಷರಾದ ರಂಗನಾಥ್ರವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ರೈತರ ಸಾಲ ಮನ್ನಾ ಮಾಡಿ ರೈತ ಸಮುದಾಯಕ್ಕೆ ಕೊಡುಗೆ ನೀಡಿದೆ, ದೀನ ದಲಿತರ, ಮಹಿಳೆಯರ, ಅಲ್ಪಸಂಖ್ಯಾತರ ಏಳಿಗೆಗೆ ಶ್ರಮಿಸಿದೆ. ಈ ಹಿನ್ನೆಲೆಯಲ್ಲಿ ನಾವು ನಿಖಿಲ್ ಕುಮಾರಸ್ವಾಮಿರವರನ್ನು ಬೆಂಬಲಿಸುತ್ತಿದ್ದೇವೆ ಎಂದರು. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಪಕ್ಷದ ಜಾತ್ಯತೀತ ಜನತಾದಳ ಮತ್ತು ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವ ನಿಖಿಲ್ ಕುಮಾರಸ್ವಾಮಿಯರ ಪರವಾಗಿ ಮತಯಾಚನೆ ಮಾಡಲು ನಾವು ಇವತ್ತು ಜಿಲ್ಲೆಯ ಮಂಡ್ಯ ನಗರದ ವಕೀಲರನ್ನು ಈಗಾಗಲೇ ಭೇಟಿ ಮಾಡಿ ಮತಯಾಚನೆಯನ್ನು ಮಾಡಿದ್ದೇವೆ. ನಾವು ಜಿಲ್ಲೆಯ ಎಲ್ಲ ತಾಲೂಕುಗಳ ವಕೀಲರ ಸಂಘಗಳಲ್ಲಿ ವಕೀಲರನ್ನು ಭೇಟಿ ಮಾಡಿ ಮೈತ್ರಿ ಪಕ್ಷದ ಅಭ್ಯರ್ಥಿಯನ್ನು ಬೆಂಬಲಿಸುವ ಮನವಿಯನ್ನು ಮಾಡುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮಂಡ್ಯ ಜಿಲ್ಲೆಯ ಸರ್ವತೋಮುಖ ಅಭಿವೃದ್ಧಿಗೆ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರ ಅನೇಕ ಜನಪರ ರೈತಪರ ಯೋಜನೆಗಳನ್ನು ಘೋಷಣೆ ಮಾಡಿದೆ, ತಮಗೆಲ್ಲ ಗೊತ್ತಿದೆ. ಗೋಷ್ಠಿಯಲ್ಲಿ ಬಸವರಾಜು, ಪ್ರದೀಪ್, ಶಂಕರೇಗೌಡ, ಶಿವಕುಮಾರ್, ಧರ್ಮವೀರ್, ನಾಗರಾಜು ಉಪಸ್ಥಿತರಿದ್ದರು. ದಿವಂಗತ ಡಾಕ್ಟರ್ ಅಂಬರೀಶ್ ರವರ ಗೌರವಾರ್ಥ ಮೆರೆದವರು ಮಂಡ್ಯದವರು ಧನುಸುರುಳಿ ಬಿಡುಗಡೆ ಸಮಾರಂಭ ಏಪ್ರಿಲ್ 3ರಂದು ಮಂಡ್ಯದ ಪ್ರೆಸ್ ಕ್ಲಬ್ನಲ್ಲಿ ನಡೆಯಲಿದೆ ಎಂದು ಮಾತೃಶ್ರೀ ಪ್ರೊಡಕ್ಷನ್ನ ನಿರ್ಮಾಪಕರಾದ ಮಾದೇಶ್ ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾತೃಶ್ರೀ ಪ್ರೊಡಕ್ಷನ್ಸ್ ವತಿಯಿಂದ ಹೊರತರುತ್ತಿರುವ ಧ್ವನಿ ಸುರುಳಿಗೆ ರವಿಶಂಕರ್ ಸಂಗೀತ ನೀಡಿದ್ದು, ವೀರೇಶ್ ಕಂಬ್ಳೆ ಸಾಹಿತ್ಯ ಒದಗಿಸಿದ್ದಾರೆ. ಅನೇಕ ನಟರು ಇದರಲ್ಲಿ ಭಾಗಿಯಾಗಿದ್ದಾರೆ ಎಂದರು. ನಾನು ಇಲ್ಲ ಅಂಬರೀಷ್ ಅಣ್ಣವ್ರ ನೆನಪಿಗಾಗಿ ಮಂಡ್ಯದವ್ರ ಮೇಲೆ ಒಂದು ಸಾಂಗ್ ರೆಡಿ ಮಾಡಲೇಬೇಕು ಅಂತ ಅಂದಾಗ ನಾನು ಶಶಿ ಅಂತ ಇವ್ರಿಗೆ ಫೋನ್ ಮಾಡಿದೆ. ಅವರು ಬಂದರು. ಆವಾಗ ಇಲ್ಲ, ನಾನು ಅಣ್ಣನ ಮೇಲೆ ಒಂದು ಸಾಂಗ್ ಮಾಡಲೇಬೇಕು, ಅಂಬಿ ಅಣ್ಣನ ಮೇಲೆ ಅಂತೇಳಿ ಹೇಳಿದಾಗ ಅವರು ಸಾಂಗನ್ನು ರೆಡಿ ಮಾಡಿದ್ರು. ಅದನ್ನು ಕರೆಕ್ಷನ್ ಮಾಡಿ ಅದನ್ನು ತಗೊಂಡೋಗಿ ನೆಕ್ಸ್ಟು ಇವ್ರಿಗೆ ವೀರೇಶ್ ಕಾಂಬ್ಲಿ ಅಂತ ಇವರಿಗೆ ಫೋನ್ ಮಾಡಿದೆ. ಸರ್, ನಾನು ಸಾಂಗ್ ಮಾಡಿದ್ದೀನಿ, ಬಟ್ ಕರೆಕ್ಷನ್ ಮಾಡಿ ಅದನ್ನು ಮ್ಯೂಸಿಕ್ ನನಗೆ 10 ದಿವಸದೊಳಗೆ ನನಗೆ ಪೂರ್ತಿ ಫುಟೇಜ್ ಬೇಕು, ಫೈನಲ್ ಕಾಪಿ ಅಂತ ಕೇಳಿದೆ. ಅವ್ರಿಗೆ ಫೋನ್ ಮಾಡಿದಾಗ ಅವರು ಇಲ್ಲ ಸರ್ ಆಗೋದಿಲ್ಲ ಅಂತಂದರು. ಬಟ್ ಆದ್ರೂ ಇಲ್ಲ ಸರ್ ನೀವು ಮಾಡಲೇಬೇಕು ಅಂದಾಗ ನಾನು ಆ ಕಾಪಿನ ತೊಗೊಂಡೋಗಿ ಅವ್ರ ಹತ್ರ ಕೊಟ್ಟಾಗ ಆ ಸಾಂಗ್ ಓದಿ ಇಲ್ಲ ಸರ್ ನಾನು ಹಗಲು ರಾತ್ರಿ ಆಗಲಿ ಪರವಾಗಿಲ್ಲ ನಾನು ಮಾಡಿಕೊಡ್ತೀನಿ ಅಂತ ವೀರೇಶ್ ಕಾಂಬ್ಲಿ ಅವರು ಸಹಕಾರ ಕೊಟ್ಟು 10 ದಿವಸದಲ್ಲಿ ಸಾಂಗನ್ನು ಸಂಪೂರ್ಣವಾಗಿ ನನಗೆ ಚಿತ್ರೀಕರಣ ಮಾಡಿಕೊಟ್ರು. ಗೋಷ್ಠಿಯಲ್ಲಿ ರವಿ, ಚೇತನ್, ಪ್ರಕಾಶ್, ಮನು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರಾದ ವಿಷ್ಣು ವಿಠಲ್ ರವರ ಹುಟ್ಟುಹಬ್ಬವನ್ನು ಪಟ್ಟಣದಲ್ಲಿ ಇತ್ತೀಚೆಗೆ ಆಚರಿಸಲಾಯಿತು. ಪಟ್ಟಣದ ಶಾಂತಿನಗರದ ಮಹಾಕಾಳೇಶ್ವರಿ ಬಡಾವಣೆಯ ಅಂಗನವಾಡಿ ಕೇಂದ್ರದ ಮಕ್ಕಳ ಜೊತೆ ಹುಟ್ಟುಹಬ್ಬ ಆಚರಿಸಿಕೊಂಡ ವಿಠಲ್ ರವರು ಕೇಕ್ ಕತ್ತರಿಸಿ ಮಕ್ಕಳಿಗೆ ಕಿತ್ತಳೆ ಹಣ್ಣು ನೀಡುವ ಮೂಲಕ ಸಂಭ್ರಮಿಸಿದರು. ಇಡೀ ನಮ್ಮ ತಾಲೂಕಿನಲ್ಲಿ ಅಖಿಲ ಕರ್ನಾಟಕ ವಿಷ್ಣುವರ್ಧನ ಸಂಘದ ಹೋರಾಟ ಮಾಡಲು ಅವರಿಗೆ ದೈವಿಯ ಶಕ್ತಿಯನ್ನು ಕೊಡಲಿ, ಅವ್ರ ಬಗ್ಗೆ ಇಡೀ ಅವ್ರ ಜೀವನವನ್ನೇ ತ್ಯಾಗವಾಗಿಟ್ಟಿರ್ತಕ್ಕಂಥ ವಿಷ್ಣು ವಿಠಲರು
ಇವತ್ತು ಶಾಂತಿನಗರದ ಅಂಗನವಾಡಿ ಕೇಂದ್ರದಲ್ಲಿ ಒಳ್ಳೆ ಕಾರ್ಮೆಂಟ್ ಮಕ್ಕಳು ಓದ್ತಾ ಇರ್ತಕ್ಕಂಥ ಎಲ್ಲರಿಗೂ ಸಹ ಮತ್ತು ಹಣ್ಣನ್ನು ವಿತರಣೆ ಮಾಡುವ ಮುಖಾಂತರವಾಗಿ ಅವರಿಗೆ ಕೇಕನ್ನು ಕಟ್ ಮಾಡಿ ಅವರನ್ನ ಹುಟ್ಟುಹಬ್ಬವನ್ನು ಶುಭಾಶಯವನ್ನು ಒಂದು ನಮ್ಮೆಲ್ಲರ ಮುಖಾಂತರವಾಗಿ ಅವರಿಗೆ ಕೋರ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಶಿವಕುಮಾರ್, ಯೋಗೇಶ್, ಕಾಳಪ್ಪ, ನಂದ, ಮಹಾದೇವಸ್ವಾಮಿ ಹಾಜರಿದ್ದರು. ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀರಂಗಪಟ್ಟಣದಲ್ಲಿ ರಾಕಿಂಗ್ ಸ್ಟಾರ್ ಎಸ್ ಹವಾ, ಸುಡು ಬಿಸಿಲಿನಲ್ಲೂ ಬಿರುಸಿನ ಪ್ರಚಾರ, ಶಿವರಾಮೇಗೌಡರ ವಿರುದ್ಧ ಆಕ್ರೋಶ. ಮೈತ್ರಿ ಅಭ್ಯರ್ಥಿ ಗೆಲುವಿಗೆ ಕಾಂಗ್ರೆಸ್ ಮನವಿ, ವೈಯಕ್ತಿಕ ಟೀಕೆ ಮಾಡದಿರಲು ಜೆಡಿಎಸ್ ಕಳಕಳಿ, ಡಿ ರಮೇಶ್ ಹೇಳಿಕೆ. ಚುನಾವಣಾಧಿಕಾರಿಗಳಿಂದ ಮುಖ್ಯಮಂತ್ರಿ ವಾಹನ ಪರಿಶೀಲನೆ, ಹಿರಿಸಾವೆ ಚೆಕ್ ಪೋಸ್ಟ್ನಲ್ಲಿ ಘಟನೆ, ಮೌನಕ್ಕೆ ಶರಣಾದ ಕುಮಾರಸ್ವಾಮಿ. ಮತದಾರರಲ್ಲಿ ಜನಜಾಗೃತಿಗೆ ಯತ್ನ, ಭಿತ್ತಿಪತ್ರದ ಮೂಲಕ ಸಂದೇಶ, ತಪ್ಪದೆ ಮತದಾನ ಮಾಡಲು ಅಭಿಯಾನ. ಇದಿಷ್ಟು ಇವತ್ತಿನ ಸುದ್ದಿಗಳು. ಸ್ವರ್ಣ ಟಿವಿ, ಇದು ಬಾಂಧವ್ಯಗಳ ಬೆಸುಗೆ. ವಂದನೆಗಳು.